ಪಿಳ್ಳೆಕೆರೆನ ಹಳ್ಳಿಗೆ ಮರಣ ಶಾಸನವಾದಂಥ ನ್ಯಾಷನಲ್ ಹೈವೇ 50ರ ಇವತ್ತಿನ ಚಿತ್ರಣವನ್ನು ನಿಮಗೆ ನಾನು ತೋರಿಸ್ತೀನಿ. ಎಷ್ಟು ಮಾರಕವಾಗಿದೆ ನ್ಯಾಷನಲ್ ಹೈವೇ 50 ಪಿಳ್ಳೆಕೆರೆನ ಹಳ್ಳಿಗೆ ಅನ್ನೋದಕ್ಕೆ ಸಾಕ್ಷಿ ಸಮೇತ ನಾನಿವತ್ತು ತೋರಿಸ್ತೀನಿ. ಇಷ್ಟು ದಿನಗಳ ಕಾಲ ಅವರು ಕಣ್ಣಲ್ಲಿ ರಕ್ತವನ್ನೇ ಸುರಿಸ್ತಾ ಇದ್ರು ಪಿಳ್ಳೆಕೆರೆನ ಹಳ್ಳಿಯ ಜನ ಈ ಕಡೆಯಿಂದ ಆ ಕಡೆಗೆ ಹೋಗೋದಕ್ಕೆ. ಇವತ್ತು ಅದರ ಚಿತ್ರಣ ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ, ಇದು ಪಿಳ್ಳೆಕೆರೆನ ಹಳ್ಳಿನೇ, ಆ ಕಡೆ ಇರೋದು ಪಿಳ್ಳೆಕೆರೆನ ಹಳ್ಳಿನೇ. ಈ ಪಿಳ್ಳೆಕೆರೆನ ಹಳ್ಳಿಯ ಮಧ್ಯದಲ್ಲಿ ಹಾದು ಹೋಗಿದ್ದೆ ನ್ಯಾಷನಲ್ ಹೈವೇ 50, ಬೆಂಗಳೂರು ಟು ಹೊಸಪೇಟೆಗೆ ಕನೆಕ್ಟ್ ಆಗುವಂಥ ರಾಷ್ಟ್ರೀಯ ಹೈವೇ. ಆದರೆ ಅದು ಜನರ ಬದುಕಿಗೆ ಎಷ್ಟು ಮಾರಕ ಆಗಿದೆ ಅಂತ ಕೇಳಿದರೆ, ಇಲ್ಲೊಂದು ಅಂಡರ್ ಪಾಸ್ ಇಲ್ಲದೆ ಜನ ಪ್ರತಿದಿನ ಅನುಭವಿಸುವಂಥ ಕಷ್ಟವನ್ನು ಇವತ್ತು ನಾನು ತೋರಿಸ್ತೀನಿ. ನೋಡಿ, ಇದು ನಾವು ಈ ಕಡೆಯ ಪಿಳ್ಳೆಕೆರೆನ ಹಳ್ಳಿಯ ಜನ ತಮ್ಮ ಬದುಕಿಗಾಗಿ ಆ ಕಡೆಗೆ ಹೋಗೋದಾದರೆ, ನೀರು ಅಥವಾ ದವಸ ಧಾನ್ಯಗಳಿಗಾಗಿ ಹೋಗೋದಿದ್ರೆ ಹೀಗೆ ಬರಬೇಕು. ಅವರು ಹೀಗೆ ಹತ್ತಿ ನೋಡಿ, ನನ್ನ ಜೊತೆಯಲ್ಲಿ ಕೆಲ ತಾಯಂದಿರು ಹೋಗೋರು ಇದ್ದಾರೆ, ಅವ್ರನ್ನ ಶೂಟ್ ಮಾಡಿ ತೋರಿಸ್ತೀನಿ. ಮಗುನ ಎತ್ಕೊಂಡು ಹೇಗೆ ಹೋಗ್ತಿದ್ದಾರೆ ನೋಡಿ, ಆ ತಾಯಿ ಬರೋದು ನೋಡಿ. ಕೊಡಪಾನ ಹಿಡ್ಕೊಂಡು ನೀರಿಗಾಗಿ ಆ ಕಡೆ ಹೋಗ್ಬೇಕಂತ ಹೇಳಿದ್ರು ಕೂಡ ಇದೇ ಪಿಳ್ಳೆಕೆರೆನ ಹಳ್ಳಿಯ ಈ ರಾಷ್ಟ್ರೀಯ ಹೈವೇಯ ಮೂಲಕವೇ ಅವ್ರು ಹೋಗಬೇಕಾಗತ್ತೆ. ನೋಡಿ, ಅಲ್ಲಿನ ಚಿತ್ರಣವನ್ನು ತೋರಿಸುವಂಥ ಪ್ರಯತ್ನವನ್ನು ನಾನು ನಿಮಗೆ ಮಾಡ್ತಾ ಹೋಗ್ತೀನಿ. ಪಿಳ್ಳೆಕೆರೆನ ಹಳ್ಳಿಯಲ್ಲ ಜನ ಹೇಗೆ ವಾಸಿಸ್ತಾ ಇದ್ದಾರೆ ಇಷ್ಟು ದಿನಗಳ ಕಾಲ. ಸುಮಾರು ಒಂದು 10 ವರ್ಷ ಆಗಿದೆಯೇನೋ ಇಲ್ಲಿ ಈ ರಾಷ್ಟ್ರೀಯ ಹೈವೇ ಆಗಿ. ತಾಯಿಯೊಬ್ಬರು ಮಗುವನ್ನು ಆ ಕಡೆಯಿಂದ ಈ ಕಡೆ ಬರಬೇಕಂತ ಹೇಳಿದರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ಶಾಲಾ ಮಕ್ಕಳು ಓಡಾಡ್ತವೆ ಇಲ್ಲಿ. ಹಾಗೆ ತಾಯಂದ್ರು ನೀರಿಗಾಗಿ ಹೋಗ್ಬೇಕಂದ್ರೂ ಕೂಡ ಇಲ್ಲೇ ಹೋಗಬೇಕು, ದವಸ ಧಾನ್ಯ ತಗೊಂಡು ಹೋಗ್ಬೇಕಂದ್ರೂ ಕೂಡ ಇಲ್ಲೇ ಹೋಗಬೇಕು. ಕೊಡಪಾನ ಹಿಡ್ಕೊಂಡು ಈ 120-150 ಸ್ಪೀಡ್ನಲ್ಲಿ ಬರುವಂಥ ವೆಹಿಕಲ್ಗಳಿದ್ದಾವಲ್ಲ, ಅವುಗಳನ್ನು ನೋಡಿಕೊಂಡು ಇಲ್ಲಿ ನುಸುಳ್ಕೊಂಡು ಬರೋದು ಅಂತ ಹೇಳಿದರೆ ಇದು ಎಂಥ ವಿಪರ್ಯಾಸ. ಸ್ವಾತಂತ್ರ್ಯ ಬಂದು ನಾವು ಇಷ್ಟೆಲ್ಲ ಸಂಭ್ರಮಿಸ್ತಾ ಇದ್ದೀವಿ. ಆದರೆ ಈ ಪಿಳ್ಳೆಕೆರೆನ ಹಳ್ಳಿಯ ಜನರ ಬದುಕು ಎಷ್ಟು ದುಸ್ತರವಾಗಿದೆ ಅನ್ನೋದಕ್ಕೆ ಇಲ್ಲೊಂದು ನಿರ್ಮಾಣವಾಗಿರುವಂಥ ಈ ರಾಷ್ಟ್ರೀಯ ಹೈವೇಯಿಂದ ಆಗಿರುವಂಥ ಸಮಸ್ಯೆಯೇ ಸಾಕ್ಷಿ. ತಾಯಂದಿರೆಲ್ಲ ಪ್ರತಿ ದಿನವೂ ಕೂಡ ಹೀಗೆ ಬರ್ತಾರೆ ನೋಡಿ. ಆ ಮಗುವನ್ನು ಕರ್ಕೊಂಡು ಬರಬೇಕಾದ್ರೆ ಅವ್ರು ಎಷ್ಟು ಪರಿಪಾಟಲ್ ಪಡ್ತಾರೆ ಅಂತ ಹೇಳಿದರೆ ಹೇಳಲಿಕ್ಕೆ ಅಸಾಧ್ಯ. ನಿನ್ನ ಹೆಸರೇನು ಪುಟ್ಟ? ಹೆಸರೇನು? ನೋಡಿ, ಆ ತಾಯಿಯೊಬ್ರು ಎಷ್ಟು ಕಷ್ಟಪಟ್ಟು ಇಲ್ಲಿ ಕೆಳಗಡೆ ನುಸುಳ್ಕೊಂಡು ಈ ಕಡೆಗೆ ಬರ್ತಾರೆ ನೋಡಿ. ಇಲ್ಲಿ ನೀರಿನ ಟ್ಯಾಂಕ್ ಇದೆ, ನೀರಿನ ಟ್ಯಾಂಕ್ ಅಲ್ಲಿದೆ, ನೀವು ಗಮನಿಸ್ತಾ ಇದ್ದೀರಲ್ಲ. ಶಾಲೆ ಅಲ್ಲಿದೆ, ರೇಷನ್ ಅಂಗಡಿ ಅಲ್ಲಿದೆ. ಹಾಗೆ ಯಾರಾದರೂ ಓಟ್ ಹಾಕಬೇಕಂದ್ರೂ ಕೂಡ ಅಲ್ಲೇ ಬರಬೇಕು. ಇದು ರಾಷ್ಟ್ರೀಯ ಹೆದ್ದಾರಿ. ಈಗಷ್ಟೇ ಒಂದು ವೆಹಿಕಲ್ ಹೋಯ್ತು. ಎಷ್ಟು ಸ್ಪೀಡ್ನಲ್ಲಿ ವೆಹಿಕಲ್ ಬರ್ತಾವೆ ಇಲ್ಲಿ ನೀವು ನೋಡಿ. ಬೇಕಾದರೆ ನೋಡಿ, ನ್ಯಾಷನಲ್ ಹೈವೇ ಇದು. ಒಂದು ಸಾಮಾನ್ಯ ಪರಿಜ್ಞಾನ ಇಲ್ವಾ? ಒಂದು ಹಳ್ಳಿಯನ್ನು ಹಾದು ಹೋಗುತ್ತೆ ಅಂತೇಳಿ ಹೇಳಿದರೆ ರಾಷ್ಟ್ರೀಯ ಹೈವೇ ಅಂಡರ್ ಪಾಸ್ ಮಾಡಬೇಕು ಅನ್ನುವಂಥ ಸಾಮಾನ್ಯವಾದಂಥ ಜ್ಞಾನ ಇಲ್ವಾ? ಹಾಗಾದರೆ ಇವರಿಗೆ ವೈಜ್ಞಾನಿಕವಾಗಿ ಮಾಡದೇ ಇದ್ದದ್ರಿಂದಾಗಿ ಪ್ರತಿದಿನವೂ ಕೂಡ ಇಲ್ಲಿನ ಜನ ಇಡೀ ಶಾಪವನ್ನು ಇಲ್ಲಿನ ವ್ಯವಸ್ಥೆಗೆ ಹಾಕ್ತಾ ಇದ್ದಾರೆ. ಹಾಗಾದರೆ ಆ ತಾಯಂದಿರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೇನೆ. ಮಗುವಿಗೆ ಬಾಕ್ಸ್ ಕೊಡಬೇಕಂದ್ರೂ ಕೂಡ ಇದನ್ನೇ ನೋಡಿ, ಇಷ್ಟು ದಾರಿ ನೋಡ್ಕೊಂಡು ಹೋಗ್ಬೇಕು. ಅಮ್ಮ, ತಮ್ಮ ಹೆಸರಮ್ಮ? ಮೀನಾಕ್ಷಮ್ಮ. ಏನ್ ತಗೊಂಡು ಹೋಗ್ತಿದ್ದೀರಿ? ಊಟ ತಗೊಂಡು ಹೋಗ್ತಿದ್ದೀರಿ. ಪ್ರತಿದಿನ ಹೀಗೆ ದಿನ ಓಡಾಡ್ತೀನಿ ಸರ್ ಸ್ಕೂಲಿಗೆ. ನೀರು, ಊಟ. ಏನಾದ್ರೂ ಅಪಘಾತ ಆಗಿ ಹೆಚ್ಚು ಕಮ್ಮಿ ಆದ್ರೆ ಹೆಂಗಮ್ಮ? ಏನ್ ಮಾಡಕ್ ಸರ್, ನಮ್ಮ ಕರ್ಮ. ಎಷ್ಟು ವರ್ಷ ಆಯ್ತಮ್ಮ? 20 ವರ್ಷದಿಂದ. 20 ವರ್ಷ ಆಯ್ತು. ಅಮ್ಮ, ಏನಮ್ಮ ಹಿಂಗಾದ್ರೆ ಹೇಗೆ? ಸರ್, ಇವ್ರಿಗೆ ಹೇಳಿ ಸಾಕಾಗಿದೆ. ಸರ್ಕಾರರಿಗೆ ನಾವು ಹೋಗಿ ಎಷ್ಟು ಸಲನೂ ಹೇಳಿದೀವಿ, 200 ಪಾಸ್ ಮಾಡಿಕೊಡ್ರಿ ಸರ್. ಹುಡುಗರಿಗೆ, ಶಾಲೆ ಹೋಗೋ ಮಕ್ಕಳಿಗೆ, ಮತ್ತೆ ಹುಡುಗರು ವಯಸ್ಸಾಗೋರಿಗೆ ರೇಷನ್ಗೆ ಹತ್ಕೊಂಡು ಹೋಗ್ಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ ಸರ್. ಈ ಕಡೆ ದೇವಸ್ಥಾನ ಇನ್ನು ನಿಮ್ಮನ್ನು ಮಾತಾಡ್ತೀನಿ ನೋಡಿ. ಜನರ ಬದುಕು ಹಿಂಗಿದೆ. ರಾಷ್ಟ್ರೀಯ ಹೈವೇಯಲ್ಲಿ ವೆಹಿಕಲ್ಗಳು ಎಷ್ಟು ಸ್ಪೀಡಾಗಿ ಬರ್ತವೆ ನಿಮ್ಗೆ ಗೊತ್ತಿದೆ. ಅಂಥ ರಾಷ್ಟ್ರೀಯ ಹೈವೇಯಲ್ಲಿ ಪ್ರತಿದಿನವೂ ಕೂಡ ಬದುಕನ್ನು ಆ ಕಡೆಯಿಂದ ಈ ಕಡೆಗೆ ಹೋಗೋರು ಸಾಗಿಸ್ಬೇಕು ಅಂತ ಹೇಳಿದರೆ ಹೇಗೆ ಸಾಧ್ಯ ಇದು? ಮಾನ್ಯ ಇಲ್ಲಿನ ಸಂಸದರೇ, ಮಾನ್ಯ ಇಲ್ಲಿನ ಶಾಸಕರೇ, ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳೇ, ರಾಜ್ಯದ ಘನತೆವೆತ್ತ ಉಸ್ತುವಾರಿ ಮಂತ್ರಿಗಳೇ, ಈ ಅವ್ಯವಸ್ಥೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇಲ್ಲಿನ ಜನರ ಬದುಕು ಹೀಗೆಲ್ಲ ದುಸ್ತರಾಗಿರೋದು ನಿಮ್ಗೆ ಕಾಣಿಸ್ತಾ ಇಲ್ವಾ? ಯಾರಿದ್ದಾರೆ ಇವರಿಗೆ ದಿಕ್ಕು? ಏನಾದರೂ ಹೆಚ್ಚು ಕಮ್ಮಿ ಆಗಿ ಮಗುವಿಗೋ, ತಾಯಂದಿರಿಗೋ, ಅಣ್ಣಂದಿರಿಗೋ, ತಮ್ಮಂದಿರಿಗೋ, ಮಕ್ಕಳಿಗೋ ಏನಾದರೂ ಆಯ್ತಾ ಅಂತ ಹೇಳಿದರೆ ಆ ಜೀವಕ್ಕೆ ಬೆಲೆ ಇಲ್ವಾ? ಹಾಗಾದರೆ ಇದು ಪಿಳ್ಳೆಕೆರೆನ ಹಳ್ಳಿಯ ಜನರ ಈ ಒಂದು ಮರಣ ಶಾಸನವಾದಂಥ ಯಮಸ್ವರೂಪಿಯಾಗಿರುವಂಥ ನ್ಯಾಷನಲ್ ಹೈವೇ ತಂದಿರುವಂಥ ಅವಾಂತರ. ಇಲ್ಲಿನ ಜನರ ಬೇಡಿಕೆ ಏನು ಅಂತ ಕೇಳಿದರೆ ಒಂದು ಅಂಡರ್ ಪಾಸ್.
ನಮ್ಮ ಬದುಕುಳಿಸಿ ನಮ್ಗೆ ಜೀವಕ್ಕೆ ನಮ್ಮ ಜೀವನಕ್ಕೆ ಆಧಾರ ಆಗಿ ಒಂದು ಅಂಡರ್ ಪಾಸ್ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿನ ಚಿತ್ರಣವನ್ನು ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಪಿಳ್ಳೆಕೆರೆನ ಹಳ್ಳಿಗೆ ಮರಣ ಶಾಸನವಾದಂಥ ನ್ಯಾಷನಲ್ ಹೈವೇ 50ರ ಇವತ್ತಿನ ಚಿತ್ರಣವನ್ನು ನಿಮಗೆ ನಾನು ತೋರಿಸ್ತೀನಿ. ಎಷ್ಟು ಮಾರಕವಾಗಿದೆ ನ್ಯಾಷನಲ್ ಹೈವೇ 50 ಪಿಳ್ಳೆಕೆರೆನ ಹಳ್ಳಿಗೆ ಅನ್ನೋದಕ್ಕೆ ಸಾಕ್ಷಿ ಸಮೇತ ನಾನಿವತ್ತು ತೋರಿಸ್ತೀನಿ. ಇಷ್ಟು ದಿನಗಳ ಕಾಲ ಅವರು ಕಣ್ಣಲ್ಲಿ ರಕ್ತವನ್ನೇ ಸುರಿಸ್ತಾ ಇದ್ರು ಪಿಳ್ಳೆಕೆರೆನ ಹಳ್ಳಿಯ ಜನ ಈ ಕಡೆಯಿಂದ ಆ ಕಡೆಗೆ ಹೋಗೋದಕ್ಕೆ. ಇವತ್ತು ಅದರ ಚಿತ್ರಣ ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ, ಇದು ಪಿಳ್ಳೆಕೆರೆನ ಹಳ್ಳಿನೇ, ಆ ಕಡೆ ಇರೋದು ಪಿಳ್ಳೆಕೆರೆನ ಹಳ್ಳಿನೇ. ಈ ಪಿಳ್ಳೆಕೆರೆನ ಹಳ್ಳಿಯ ಮಧ್ಯದಲ್ಲಿ ಹಾದು ಹೋಗಿದ್ದೆ ನ್ಯಾಷನಲ್ ಹೈವೇ 50, ಬೆಂಗಳೂರು ಟು ಹೊಸಪೇಟೆಗೆ ಕನೆಕ್ಟ್ ಆಗುವಂಥ ರಾಷ್ಟ್ರೀಯ ಹೈವೇ. ಆದರೆ ಅದು ಜನರ ಬದುಕಿಗೆ ಎಷ್ಟು ಮಾರಕ ಆಗಿದೆ ಅಂತ ಕೇಳಿದರೆ, ಇಲ್ಲೊಂದು ಅಂಡರ್ ಪಾಸ್ ಇಲ್ಲದೆ ಜನ ಪ್ರತಿದಿನ ಅನುಭವಿಸುವಂಥ ಕಷ್ಟವನ್ನು ಇವತ್ತು ನಾನು ತೋರಿಸ್ತೀನಿ. ನೋಡಿ, ಇದು ನಾವು ಈ ಕಡೆಯ ಪಿಳ್ಳೆಕೆರೆನ ಹಳ್ಳಿಯ ಜನ ತಮ್ಮ ಬದುಕಿಗಾಗಿ ಆ ಕಡೆಗೆ ಹೋಗೋದಾದರೆ, ನೀರು ಅಥವಾ ದವಸ ಧಾನ್ಯಗಳಿಗಾಗಿ ಹೋಗೋದಿದ್ರೆ ಹೀಗೆ ಬರಬೇಕು ಅವರು. ಹೀಗೆ ಹತ್ತಿ ನೋಡಿ, ನನ್ನ ಜೊತೆಯಲ್ಲಿ ಕೆಲ ತಾಯಂದಿರು ಹೋಗೋರು ಇದ್ದಾರೆ, ಅವ್ರನ್ನ ಶೂಟ್ ಮಾಡಿ ತೋರಿಸ್ತೀನಿ. ಮಗುನ ಎತ್ಕೊಂಡು ಹೇಗೆ ಹೋಗ್ತಿದ್ದಾರೆ ನೋಡಿ, ಆ ತಾಯಿ ಬರೋದು ನೋಡಿ. ಕೊಡಪಾನ ಹಿಡ್ಕೊಂಡು ನೀರಿಗಾಗಿ ಆ ಕಡೆ ಹೋಗ್ಬೇಕಂತ ಹೇಳಿದ್ರು ಕೂಡ ಇದೇ ಪಿಳ್ಳೆಕೆರೆನ ಹಳ್ಳಿಯ ಈ ರಾಷ್ಟ್ರೀಯ ಹೈವೇಯ ಮೂಲಕವೇ ಅವ್ರು ಹೋಗಬೇಕಾಗತ್ತೆ. ನೋಡಿ, ಅಲ್ಲಿನ ಚಿತ್ರಣವನ್ನು ತೋರಿಸುವಂಥ ಪ್ರಯತ್ನವನ್ನು ನಾನು ನಿಮಗೆ ಮಾಡ್ತಾ ಹೋಗ್ತೀನಿ. ಪಿಳ್ಳೆಕೆರೆನ ಹಳ್ಳಿಯಲ್ಲ ಜನ ಹೇಗೆ ವಾಸಿಸ್ತಾ ಇದ್ದಾರೆ ಇಷ್ಟು ದಿನಗಳ ಕಾಲ. ಸುಮಾರು ಒಂದು 10 ವರ್ಷ ಆಗಿದೆಯೇನೋ ಇಲ್ಲಿ ಈ ರಾಷ್ಟ್ರೀಯ ಹೈವೇ ಆಗಿ. ತಾಯಿಯೊಬ್ಬರು ಮಗುವನ್ನು ಆ ಕಡೆಯಿಂದ ಈ ಕಡೆ ಬರಬೇಕಂತ ಹೇಳಿದರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ಶಾಲಾ ಮಕ್ಕಳು ಓಡಾಡ್ತವೆ ಇಲ್ಲಿ. ಹಾಗೆ ತಾಯಂದ್ರು ನೀರಿಗಾಗಿ ಹೋಗ್ಬೇಕಂದ್ರೂ ಕೂಡ ಇಲ್ಲೇ ಹೋಗಬೇಕು. ದವಸ ಧಾನ್ಯ ತಗೊಂಡು ಹೋಗ್ಬೇಕಂದ್ರೂ ಕೂಡ ಇಲ್ಲೇ ಹೋಗಬೇಕು. ಕೊಡಪಾನ ಹಿಡ್ಕೊಂಡು ಈ 120-150 ಸ್ಪೀಡ್ನಲ್ಲಿ ಬರುವಂಥ ವೆಹಿಕಲ್ಗಳಿದ್ದಾವಲ್ಲ, ಅವುಗಳನ್ನು ನೋಡಿಕೊಂಡು ಇಲ್ಲಿ ನುಸುಳ್ಕೊಂಡು ಬರೋದು ಅಂತ ಹೇಳಿದರೆ ಇದು ಎಂಥ ವಿಪರ್ಯಾಸ. ಸ್ವಾತಂತ್ರ್ಯ ಬಂದು ನಾವು ಇಷ್ಟೆಲ್ಲ ಸಂಭ್ರಮಿಸ್ತಾ ಇದ್ದೀವಿ. ಆದರೆ ಈ ಪಿಳ್ಳೆಕೆರೆನ ಹಳ್ಳಿಯ ಜನರ ಬದುಕು ಎಷ್ಟು ದುಸ್ತರವಾಗಿದೆ ಅನ್ನೋದಕ್ಕೆ ಇಲ್ಲೊಂದು ನಿರ್ಮಾಣವಾಗಿರುವಂಥ ಈ ರಾಷ್ಟ್ರೀಯ ಹೈವೇಯಿಂದ ಆಗಿರುವಂಥ ಸಮಸ್ಯೆಯೇ ಸಾಕ್ಷಿ. ತಾಯಂದಿರೆಲ್ಲ ಪ್ರತಿ ದಿನವೂ ಕೂಡ ಹೀಗೆ ಬರ್ತಾರೆ ನೋಡಿ. ಆ ಮಗುವನ್ನು ಕರ್ಕೊಂಡು ಬರಬೇಕಾದ್ರೆ ಅವ್ರು ಎಷ್ಟು ಪರಿಪಾಟಲ್ ಪಡ್ತಾರೆ ಅಂತ ಹೇಳಿದರೆ ಹೇಳಲಿಕ್ಕೆ ಅಸಾಧ್ಯ. ನಿನ್ನ ಹೆಸರೇನು ಪುಟ್ಟ? ಹೆಸರೇನು? ನೋಡಿ, ಆ ತಾಯಿಯೊಬ್ರು ಎಷ್ಟು ಕಷ್ಟಪಟ್ಟು ಇಲ್ಲಿ ಕೆಳಗಡೆ ನುಸುಳ್ಕೊಂಡು ಈ ಕಡೆಗೆ ಬರ್ತಾರೆ ನೋಡಿ. ಇಲ್ಲಿ ನೀರಿನ ಟ್ಯಾಂಕ್ ಇದೆ, ನೀರಿನ ಟ್ಯಾಂಕ್ ಅಲ್ಲಿದೆ, ನೀವು ಗಮನಿಸ್ತಾ ಇದ್ದೀರಲ್ಲ. ಶಾಲೆ ಅಲ್ಲಿದೆ, ರೇಷನ್ ಅಂಗಡಿ ಅಲ್ಲಿದೆ. ಹಾಗೆ ಯಾರಾದರೂ ಓಟ್ ಹಾಕಬೇಕಂದ್ರೂ ಕೂಡ ಅಲ್ಲೇ ಬರಬೇಕು. ಇದು ರಾಷ್ಟ್ರೀಯ ಹೆದ್ದಾರಿ. ಈಗಷ್ಟೇ ಒಂದು ವೆಹಿಕಲ್ ಹೋಯ್ತು. ಎಷ್ಟು ಸ್ಪೀಡ್ನಲ್ಲಿ ವೆಹಿಕಲ್ ಬರ್ತಾವೆ ಇಲ್ಲಿ ನೀವು ನೋಡಿ. ಬೇಕಾದರೆ ನೋಡಿ, ನ್ಯಾಷನಲ್ ಹೈವೇ ಇದು. ಒಂದು ಸಾಮಾನ್ಯ ಪರಿಜ್ಞಾನ ಇಲ್ವಾ? ಒಂದು ಹಳ್ಳಿಯನ್ನು ಹಾದು ಹೋಗುತ್ತೆ ಅಂತೇಳಿ ಹೇಳಿದರೆ ರಾಷ್ಟ್ರೀಯ ಹೈವೇ ಅಂಡರ್ ಪಾಸ್ ಮಾಡಬೇಕು ಅನ್ನುವಂಥ ಸಾಮಾನ್ಯವಾದಂಥ ಜ್ಞಾನ ಇಲ್ವಾ? ಹಾಗಾದರೆ ಇವರಿಗೆ ವೈಜ್ಞಾನಿಕವಾಗಿ ಮಾಡದೇ ಇದ್ದದ್ರಿಂದಾಗಿ ಪ್ರತಿದಿನವೂ ಕೂಡ ಇಲ್ಲಿನ ಜನ ಇಡೀ ಶಾಪವನ್ನು ಇಲ್ಲಿನ ವ್ಯವಸ್ಥೆಗೆ ಹಾಕ್ತಾ ಇದ್ದಾರೆ. ಹಾಗಾದರೆ ಆ ತಾಯಂದಿರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೇನೆ. ಮಗುವಿಗೆ ಬಾಕ್ಸ್ ಕೊಡಬೇಕಂದ್ರೂ ಕೂಡ ಇದನ್ನೇ ನೋಡಿ, ಇಷ್ಟು ದಾರಿ ನೋಡ್ಕೊಂಡು ಹೋಗ್ಬೇಕು. ಅಮ್ಮ, ತಮ್ಮ ಹೆಸರಮ್ಮ? ಮೀನಾಕ್ಷಮ್ಮ. ಏನು ತಗೊಂಡು ಹೋಗ್ತಿದ್ದೀರಿ? ಊಟ ತಗೊಂಡು ಹೋಗ್ತಿದ್ದೀರಿ ಪ್ರತಿದಿನ ಹೀಗೆ? ದಿನ ಓಡಾಡ್ತೀನಿ ಸರ್ ಸ್ಕೂಲಿಗೆ. ನೀರು, ಊಟ. ಏನಾದರೂ ಅಪಘಾತ ಆಗಿ ಹೆಚ್ಚು ಕಮ್ಮಿ ಆದ್ರೆ ಹೆಂಗಮ್ಮ? ಏನು ಮಾಡಕ್ ಸರ್, ನಮ್ಮ ಕರ್ಮ. ಎಷ್ಟು ವರ್ಷ ಆಯ್ತಮ್ಮ? 20 ವರ್ಷದಿಂದ. 20 ವರ್ಷ ಆಯ್ತು. ಅಮ್ಮ, ಏನಮ್ಮ ಹಿಂಗಾದ್ರೆ ಹೇಗೆ? ಸರ್ ಇವ್ರಿಗೆ ಹೇಳಿ ಸಾಕಾಗೈತೆ. ಸರ್ಕಾರಿಗೇನು ನಾವು ಹೋಗಿ ಎಷ್ಟು ಸಲನೂ ಹೇಳಿದ್ದೀವಿ, 200 ಪಾಸ್ ಮಾಡಿಕೊಡ್ರಿ ಸರ್. ಹುಡುಗರಿಗೆ ಶಾಲೆ ಹೋಗೋ ಮಕ್ಕಳಿಗೆ ಮತ್ತು ಹುಡುಗರು ವಯಸ್ಸಾಗೋರಿಗೆ ರೇಷನ್ಗೆ ಹತ್ಕೊಂಡು ಹೋಗ್ಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ ಸರ್. ಈ ಕಡೆ ದೇವಸ್ಥಾನ ಇನ್ನು ನಿಮ್ಮನ್ನು ಮಾತಾಡ್ತೀನಿ ನೋಡಿ. ಜನರ ಬದುಕು ಹಿಂಗಿದೆ. ರಾಷ್ಟ್ರೀಯ ಹೈವೇಯಲ್ಲಿ ವೆಹಿಕಲ್ಗಳು ಎಷ್ಟು ಸ್ಪೀಡಾಗಿ ಬರ್ತವೆ ನಿಮ್ಗೆ ಗೊತ್ತಿದೆ. ಅಂಥ ರಾಷ್ಟ್ರೀಯ ಹೈವೇಯಲ್ಲಿ ಪ್ರತಿದಿನವೂ ಕೂಡ ಬದುಕನ್ನು ಆ ಕಡೆಯಿಂದ ಈ ಕಡೆಗೆ ಹೋಗೋರು ಸಾಗಿಸ್ಬೇಕು ಅಂತ ಹೇಳಿದರೆ ಹೇಗೆ ಸಾಧ್ಯ ಇದು? ಮಾನ್ಯ ಇಲ್ಲಿನ ಸಂಸದರೇ, ಮಾನ್ಯ ಇಲ್ಲಿನ ಶಾಸಕರೇ, ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳೇ, ರಾಜ್ಯದ ಘನತೆವೆತ್ತ ಉಸ್ತುವಾರಿ ಮಂತ್ರಿಗಳೇ, ಈ ಅವ್ಯವಸ್ಥೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇಲ್ಲಿನ ಜನರ ಬದುಕು ಹೀಗೆಲ್ಲ ದುಸ್ತರಾಗಿರೋದು ನಿಮ್ಗೆ ಕಾಣಿಸ್ತಾ ಇಲ್ವಾ? ಯಾರಿದ್ದಾರೆ ಇವರಿಗೆ ದಿಕ್ಕು? ಏನಾದರೂ ಹೆಚ್ಚು ಕಮ್ಮಿ ಆಗಿ ಮಗುವಿಗೋ, ತಾಯಂದಿರಿಗೋ, ಅಣ್ಣಂದಿರಿಗೋ, ತಮ್ಮಂದಿರಿಗೋ, ಮಕ್ಕಳಿಗೋ ಏನಾದರೂ ಆಯ್ತಾ ಅಂತ ಹೇಳಿದರೆ ಆ ಜೀವಕ್ಕೆ ಬೆಲೆ ಇಲ್ವಾ? ಹಾಗಾದರೆ ಇದು ಪಿಳ್ಳೆಕೆರೆನ ಹಳ್ಳಿಯ ಜನರ
ಈ ಒಂದು ಮರಣ ಶಾಸನವಾದಂಥ ಯಮಸ್ವರೂಪಿಯಾಗಿರುವಂಥ ನ್ಯಾಷನಲ್ ಹೈವೇ ತಂದಿರುವಂಥ ಅವಾಂತರ. ಇಲ್ಲಿನ ಜನರ ಬೇಡಿಕೆ ಏನು ಅಂತ ಕೇಳಿದರೆ, ಒಂದು ಅಂಡರ್ ಪಾಸ್ ನಮ್ಮ ಬದುಕುಳಿಸಿ, ನಮ್ಗೆ ಜೀವಕ್ಕೆ, ನಮ್ಮ ಜೀವನಕ್ಕೆ ಆಧಾರ ಆಗಿ ಒಂದು ಅಂಡರ್ ಪಾಸ್ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿನ ಚಿತ್ರಣವನ್ನು ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.